ಆತ್ಮೀಯರೇ, ಎಮ್ ಎಸ್ ಚಾನಲ್ಗೆ ಸುಸ್ವಾಗತ. ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸಲುವಾಗಿ ಇವತ್ತು ನಮ್ಮ ಇಲಾಖೆಯ BRC ಸಮನ್ವಯಾಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಅವರು, ಪದಾಧಿಕಾರಿಗಳು, ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು, ಇದೇ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಸುರೇಶ್ ರವರು ಮತ್ತು ನಮ್ಮ ಸಂಬಂಧಪಟ್ಟ ಎಲ್ಲ ಶಾಲೆಗಳ ಶಿಕ್ಷಕರು, ಮುಖ್ಯ ಶಿಕ್ಷಕರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಇದು ಮಕ್ಕಳಿಗೆ ಬಹಳಷ್ಟು ಉಪಯುಕ್ತವಾಗಿರುವಂತಹ ಕಾರ್ಯಕ್ರಮ. ಮಕ್ಕಳ ಜ್ಞಾನಾರ್ಜನೆಗಾಗಿ ಈಗಿರುವಂತಹ ನಾಲೆಡ್ಜನ್ನು ಇನ್ನೊಂದಷ್ಟು ನೀವು ಜ್ಞಾನವನ್ನ ಪಡೆಯುವ ಸಲುವಾಗಿ ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಪೇರೆಂಟ್ಸ್ ಜೊತೆ, ಪೋಷಕರ ಜೊತೆ ನೀವು ವಿವಿಧ ಸ್ಥಳಗಳಿಗೆ ತೆರಳಿರ್ಬೋದು. ಆದರೆ ಈಗ ಸರ್ಕಾರದ ವತಿಯಿಂದ ನಿಮಗೆ ಉಚಿತವಾಗಿ 4 ದಿನಗಳ ಕಾಲ ನಿಮಗೆ ಪ್ರೇಕ್ಷಣೀಯ ಸ್ಥಳಗಳನ್ನ ಶಿಕ್ಷಕರೊಂದಿಗೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ 4 ದಿನಗಳ ಪ್ರವಾಸವನ್ನ ತೆರಳೋದಕ್ಕೆ ವಿಶೇಷವಾಗಿ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ನಮ್ಮಲ್ಲಿ ಸುಮಾರು ಇವತ್ತು ಒಂದು 45ರಿಂದ 50 ಮಕ್ಕಳು ಇವತ್ತು ಈ ಪ್ರವಾಸದಲ್ಲಿ ಪಾಲ್ಗೊಳ್ತಾ ಇಲ್ಲ. ಯಾಕಂದ್ರೆ ನಮಗೆ ಇದೊಂದು ಸಿಕ್ಕಂತಹ ಅವಕಾಶದಲ್ಲಿ ಸರ್ಕಾರದಿಂದ ಎಲ್ಲರೂ ಈಗ ನಮ್ಮ ತಾಲೂಕಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಮಕ್ಕಳು ಕಲಿತಾ ಇದ್ದಾರೆ, ಎಲ್ಲರಿಗೂ ಈ ಅವಕಾಶ ಸಿಕ್ಕಿಲ್ಲ. ಆದರೆ ಇದು ನಮಗೆ ಟಾರ್ಗೆಟ್ ಅನ್ನ ಕೊಟ್ಟಾಗ ಶಾಲಾವಾರು ಹಂಚಿಕೆ ಮಾಡಿ ನಾವು ಮಕ್ಕಳನ್ನ ನಿಗದಿಪಡಿಸಿ ಕಳಿಸಿದಾಗ ಎಲ್ಲ ಮಕ್ಕಳಿಗೂ ಸಹ ಈಗ ಇನ್ಸೂರೆನ್ಸ್ ಕವರ್ ಆಗಿದೆ. ಮಕ್ಕಳನ್ನ ಈಗ ಹಾಜರಾತಿ ತಗೊಳ್ಳಾಗ್ತಾ ಇದೆ. ಯಾವುದು ಫಸ್ಟ್ ಪಟ್ಟಿಯಲ್ಲಿದ್ದು ಮಕ್ಕಳು ಅವರಿಗೆ ಇನ್ಸೂರೆನ್ಸ್ ಕವರ್ ಆಗ್ತಾ ಇದೆ, ಅಪ್ರೂವ್ಡ್ ಲಿಸ್ಟ್ ಏನಿದೆ, ಆ ಮಕ್ಕಳನ್ನ ಹೊರತುಪಡಿಸಿ ಬದಲಿ ಮಕ್ಕಳು ಯಾರು ಇಲ್ಲಿ ಬಂದಿರಬಾರ್ದು. ಆ ಮಕ್ಕಳು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಮಕ್ಕಳು ಮತ್ತು ಶಿಕ್ಷಕರನ್ನ ಕಳಿಸೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಒಂದು ಮಗುಗೆ ಹೆಚ್ಚು ಕಡಿಮೆ ಆದ್ರೂ ವಿತೌಟ್ ಇನ್ಸೂರೆನ್ಸು ಅದೆಲ್ಲರಿಗೂ ತಲೆದಂಡ ಆಗುವಂತಹ ಶಿಕ್ಷೆ ಆಗುವಂತಹ ಪ್ರಕರಣಗಳಾಗ್ತವೆ. ಹಾಗಾಗಿ ಅನುಮತಿ ಇಲ್ಲದ, ಪಟ್ಟಿಯಲ್ಲಿಲ್ಲದ ಯಾವುದೇ ಮಗುವನ್ನ ಪ್ರವಾಸಕ್ಕೆ ಕಳ್ಸೋಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಶಿಕ್ಷಕರನ್ನು ಸಹ ಹೊರತುಪಡಿಸಿ 8 ಜನ ಶಿಕ್ಷಕರನ್ನ ಹೊರತುಪಡಿಸಿ ಹೆಚ್ಚುವರಿಯಾಗಿ ಯಾವುದೇ ಶಿಕ್ಷಕರನ್ನ ಕಳಿಸೋದು ಕೂಡ ಅವಕಾಶ ಇರೋದಿಲ್ಲ. ಸೊ ಒಂದು ಒಳ್ಳೆಯ ರೂಟನ್ನ ಮಾಡಿದ್ದಾರೆ. ಮಕ್ಕಳಿಗೆ ಎಲ್ಲ ಸೌಲಭ್ಯವನ್ನ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಲಾಸ್ಟ್ ನಮ್ಮ ಬ್ಯಾಚಸ್ ಕಡೆಯಿಂದ ಏನೂ ಕಂಪ್ಲೇಂಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಯಾವುದು ಫೋನ್ ಕಾಲ್ಸು ನಮಗೆ ಬಂದಿಲ್ಲ. ನಾನು ಪ್ರತಿದಿನ ನಮ್ಮ ಮಾರ್ಗದರ್ಶಿ ಶಿಕ್ಷಕರೊಂದಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು 4 ಡೇಸ್ ಫಾಲೋ ಅಪ್ ಮಾಡ್ತಾ ಇದ್ದೆ, ಪ್ರೀವಿಯಸ್ ಬ್ಯಾಚಸ್ ಅಲ್ಲೂ ಸಹ. ಈಗ ತೆರಳ್ತಾ ಇರುವಂತಹ ನಮ್ಮಲ್ಲಿ ಲೇಡಿ ಟೀಚರ್ಸ್ 4 ಜನ ಮತ್ತು ಜೆಂಟ್ಸ್ 4 ಜನ, ಒಟ್ಟು 8 ಜನ ಶಿಕ್ಷಕರು 4 ಬಸ್ಸುಗಳಲ್ಲೂ ತೆರಳ್ತಾ ಇದ್ದಾರೆ. ಮಕ್ಕಳು ಬಹಳ ಸುರಕ್ಷಿತವಾಗಿ ನೀವು ಕರ್ಕೊಂಡು ಹೋಗಿ ಕರ್ಕೊಂಡು ಬರುವಂತ ಜವಾಬ್ದಾರಿ ನಮ್ಮ ಮಾರ್ಗದರ್ಶಿ ಶಿಕ್ಷಕರ ಮೇಲಿದೆ. ಯಾಕಂದ್ರೆ ಮಕ್ಕಳನ್ನ ಸಣ್ಣ ಸಣ್ಣ ಗುಂಪುಗಳಾಗಿ ಮಾಡಿಕೊಂಡು ನೀವು ವಿವಿಧ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಚೆನ್ನಾಗಿದೆ. ಮೋಸ್ಟ್ಲಿ ಸುಮಾರು ಮಕ್ಕಳು ನೋಡಿದಿರಾ ಇಲ್ವಾ ಗೊತ್ತಿಲ್ಲ. ನಮ್ಮ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳು ಸ್ಟಾರ್ಟಿಂಗ್ ಇವತ್ತು ಚಿತ್ರದುರ್ಗದಿಂದ ಮೊದಲನೇ ದಿನ ಚಿತ್ರದುರ್ಗ ಕೋಟೆ ಸುಮಾರು ಜನ ನೋಡಿರಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಬಹಳ ಚೆನ್ನಾಗಿ ಸುರಕ್ಷಿತವಾಗಿ ನೀವು ಕರ್ಕೊಂಡು ಹೋಗ್ಬೇಕಾಗಿದೆ. ಮಕ್ಕಳು ಸಹ ಟೀಚರ್ಸ್ ಅನ್ನ ಹೊರತುಪಡಿಸಿ ಇಂಡಿಪೆಂಡೆಂಟ್ ಆಗಿ ನೀವು ಎಲ್ಲೂ ಸಹ ನಿಮ್ಮ ಇಷ್ಟಾನುಸಾರ ಅವರ ಅನುಮತಿ ಪಡೆದಿರೋ ಹೋಗ್ಬಾರ್ದು. ಮಕ್ಕಳು ನೀವೇನು ಡಿವೈಡ್ ಮಾಡ್ಕೊಂಡ್ಬಿಡಿ. 8 ಜನ ಬಸ್ಸಲ್ಲಿ 20 ಹಾಕಿ ಬರ್ತಾರೆ ಅನ್ಸುತ್ತೆ. ಡಿವೈಡ್ ಮಾಡ್ಕೊಂಡು ಪ್ರತಿ ಕಡೆಯಲ್ಲೂ ಸಹ ನೀವು ಮಕ್ಕಳ ಹಾಜರಾತಿಯನ್ನ ತಗೊಳ್ಳೋದ್ರಿಂದ ಹಿಡಿದು ಕೌಂಟ್ ಇಟ್ಕೊಂಡು ಮಕ್ಕಳನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು. ಪ್ರತಿ ಪ್ರೇಕ್ಷಣೀಯ ಸ್ಥಳ ಈಗ ಚಿತ್ರದುರ್ಗದಿಂದ ಸ್ಟಾರ್ಟ್ ಆಗಿ ಏನು ಹಂಪಿ ಇದೆ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಗೋಕರ್ಣ, ಮುರುಡೇಶ್ವರ ಹುಷಾರಪ್ಪ, ಯಾರು ಇದಕ್ಕೆ ಬಿಡೋದಿಲ್ಲ ಅನ್ಸುತ್ತಲ್ಲ, ಸಮುದ್ರಕ್ಕೆ ಎಲ್ಲ ಬಿಡೋದಿಲ್ಲ ತಾನೆ. ಹುಷಾರು. ಯಾಕಂದ್ರೆ ಮುರುಡೇಶ್ವರದ್ದು ನಮ್ಮ ಪ್ರವಾಸ ಅಂದ ತಕ್ಷಣ ಪ್ರಕರಣ ಜ್ಞಾಪಕ ಬರುತ್ತೆ ಮುಳಬಾಗಲ್ದು. ಬಟ್ ಹುಷಾರು. ಮುರುಡೇಶ್ವರ, ಆನೆಗುಡ್ಡ, ಉಡುಪಿ ಮತ್ತೆ 20 ಡೇ 5 ಅಲ್ವಾ, ಡೇ 5 ರಿಟರ್ನ್ ಜರ್ನಿ. ಸೊ ತುಂಬಾ ಚೆನ್ನಾಗಿದೆ, ಪ್ಲೇಸಸ್ ಎಲ್ಲ ಚೆನ್ನಾಗಿದೆ.
ಪೋಷಕರು ಸಹ ಒಪ್ಕೊಂಡು ಇಷ್ಟು ಮಕ್ಕಳ ಒಪ್ಪಿಗೆ ಪತ್ರವನ್ನ ಪಡೆದು ಈ ಪ್ರವಾಸಕ್ಕೆ ಕಳಿಸಲಾಗ್ತಾ ಇದೆ. ಎಲ್ಲಾ ಮಕ್ಕಳು ಸಹ ಪ್ರವಾಸವನ್ನ ಚೆನ್ನಾಗಿ ಎಂಜಾಯ್ ಮಾಡಿ, ಆದ್ರೆ ಶಿಕ್ಷಕರದ್ದು ಲಿಮಿಟ್ ಇರುತ್ತೆ, ನಮ್ಗೆ ಚೌಕಟ್ಟಲ್ಲಿ ಇರಬೇಕು, ಶಿಕ್ಷಕರ ಒಂದು ನಿಯಂತ್ರಣದಲ್ಲಿರ್ಬೇಕು. ಶಿಕ್ಷಕರು ಸಹ 24/7 ನೀವು ಪ್ರವಾಸ ಇಲ್ಲಿ ಬಿಟ್ಟಾಗಿಂದ ಮಕ್ಕಳು ಸುರಕ್ಷಿತವಾಗಿ ಪೋಷಕರ ಒಪ್ಪಿಸುವ ತನಕ ಅಥವಾ ಶಿಕ್ಷಕರಿಗೆ ಒಪ್ಪಿಸುವ ತನಕ ಮಕ್ಕಳನ್ನ ಬಹಳ ಚೆನ್ನಾಗಿ ಸುರಕ್ಷಿತವಾಗಿ ನೀವು ನೋಡ್ಕೋಬೇಕಾಗಿರುತ್ತೆ. ಮಕ್ಕಳು ಸಹ ನೀವು ಈ 4 days ಟ್ರಿಪ್ ಅಲ್ಲಿ ಸ್ವಲ್ಪ ಲಿಬ್ರಲ್ ಆಗಿ ಹೋಗಿ ಆಯಿಲ್ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು ಅವು ಇವು ತಿನ್ನೋದು ಯೂಶುವಲಿ ನಮ್ಗೆ ಮಕ್ಕಳಿಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಜಾಸ್ತಿ ಇರುತ್ತೆ. ಒಂದ್ ಮಗು ವಾಮಿಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಬೇರೆ ಮಕ್ಕಳಿಗೂ ಅಬರ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಆಯಿಲ್ ಫುಡ್ ಮತ್ತೆ ಅಲ್ಲಲ್ಲಿ ರಸ್ತೆ ಕಡೆ ಸಿಗುವಂತದ್ದು ಎಲ್ಲ ತಿನ್ನೋಕ್ ಹೋಗ್ಬೇಡ್ರಿ. ಟೀಚರ್ಸ್ ಹೇಳ್ದಂಗೆ ಕೇಳಿ. ಟ್ಯಾಬ್ಲೆಟ್ಸ್ ಎಲ್ಲ ಫಸ್ಟ್ ಏಡ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಮತ್ತು ಮಕ್ಕಳು ಸಹ ಬಹಳ ಜವಾಬ್ದಾರಿಯುತವಾಗಿ ಸಿನ್ಸಿಯರ್ ಸ್ಟೂಡೆಂಟ್ಸ್ ಆಗಿರಬೇಕು. ಈ 4 ದಿನ ನೀವೇನೆಲ್ಲ ನೋಡ್ತೀರಾ, ನಿಮ್ಗೆ ದೊರೆತಿರುವಂತಹ ಈ ಸುವರ್ಣ ಅವಕಾಶವನ್ನ, ವಿದ್ಯಾರ್ಥಿ ದಶೆಯಲ್ಲಿ ಏನ್ ಸಿಕ್ಕಿದೆ ನಿಮ್ಗೆ ಈ ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಪ್ರತಿಯೊಂದು ಪ್ಲೇಸ್ ನೀವು ಏನ್ ನೋಡ್ತೀರಾ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಒಂದು ಸ್ಮಾಲ್ ಕಿಟ್ ಕೊಡ್ತಾ ಇದ್ದಾರೆ ಇವತ್ತು, ಅದನ್ನ ನೋಟ್ ಮಾಡಿ ಕೊಡ್ತಾ ಇದೀರಲ್ಲ, ಸೊ ನೋಟ್ ಪ್ಯಾಡ್ ಕೂಡ ಕೊಡ್ತಾ ಇದ್ದಾರೆ. ಏನೇನ್ ನೋಡ್ತೀರಾ ಎಲ್ಲವನ್ನೂ ಸಹ ನೋಟ್ ಮಾಡ್ಕೊಂಡು ಬನ್ನಿ. ಲಾಸ್ಟ್ ಅಲ್ಲಿ ನಿಮ್ಮ ಹತ್ರ ರಿಪೋರ್ಟ್ ತಗೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ರಿಪೋರ್ಟ್ ತಗೊಳ್ಳೋದ್ರಿಂದ ನೀವು ಚೆನ್ನಾಗಿ ಏನೇನು ನೋಡ್ತೀರೋ ಅದನ್ನೆಲ್ಲನೂ ಮೆನ್ಷನ್ ಮಾಡಿಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ನಿಮ್ಮ ಮುಂದಿನ ಒಂದು ಸ್ಟಡೀಸ್ ಅಲ್ಲೂ ಕೂಡ ಬಹಳ ಉಪಯುಕ್ತ ಆಗಿರುತ್ತೆ. ನೋಡಿದ್ದೀನಿ ಅಂತ ನಾನು 8th ಅಲ್ಲಿದ್ದೆ, 9th ಅಲ್ಲಿದ್ದೆ, ನಾನು ಚಿನ್ನರ ಕರ್ನಾಟಕ ದರ್ಶನ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವಾಗ ಈ ಪ್ಲೇಸಸ್ ಎಲ್ಲ ನೋಡಿದೆ ಅಂತ ನೀವೊಂದು ಒಳ್ಳೆಯ ಅನುಭವಗಳನ್ನ ಹಂಚಿಕೊಳ್ಳುವಂತ ಅವಕಾಶಗಳು ಕೂಡ ನಿಮ್ಗಿದೆ. ಹಾಗಾಗಿ ಎಲ್ಲ ಮಕ್ಕಳು ಸಹ ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿ ಇವತ್ತಿಲ್ಲಿಂದ ಏನು ಹೊರಡ್ತಾ ಇದ್ದೀರಾ, ನೀವೆಲ್ಲರೂ ಸಹ ಎಲ್ಲರೂ ಆರೋಗ್ಯವಾಗಿ ವಾಪಸ್ಸು ಬರಬೇಕು ಮತ್ತು ಎಲ್ಲರೂ ಕ್ಷೇಮವಾಗಿ ಹೋಗಿ ಆರೋಗ್ಯವಾಗಿ ಹೋಗಿ ವಾಪಸ್ಸು ಬರಬೇಕು ಅಂತ ಭಗವಂತನಲ್ಲಿ ಕೋರ್ತಾ, ಎಲ್ಲ ಮಕ್ಕಳು ಮತ್ತು ನಮ್ಮ ಟೀಚರ್ಸ್ ಮತ್ತು ನಮ್ಮ ಮುಖ್ಯವಾಗಿ 4 ಬಸ್ಗಳ ಎಲ್ಲ ಡ್ರೈವರ್ಸ್ ಎಲ್ಲರಿಗೂ ಸಹ ನಮ್ಮ ಪ್ರವಾಸಕ್ಕೆ ಕರೀತಾರೆ, ಎಲ್ಲರಿಗೂ ಸಹ ಶುಭವನ್ನ ಹಾರೈಸ್ತಾ ಆಲ್ ದ ಬೆಸ್ಟ್ ಟು ಆಲ್. ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬನ್ನಿ. ಥ್ಯಾಂಕ್ ಯು. ಪೇರೆಂಟ್ಸ್ ನಮ್ಮ ಟೀಚರ್ಸ್ ಫೋನ್ ನಂಬರ್ಸ್ ಎಲ್ಲ ತಗೊಳ್ಳಿ. ಬಸ್ದು ನೀವು ಟೀಚರ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನೀವು ನಿಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಕೇಳ್ಬೋದು. ನಮ್ಮ ಎಲ್ಲ 8 ಜನ ಟೀಚರ್ಸ್ ಸಹ ಪೇರೆಂಟ್ಸ್ ಅಥವಾ ಇಲಾಖೆ ಕಡೆಯಿಂದ ಯಾರಾದರೂ ಕಾಲ್ ಮಾಡಿದಾಗ ರೆಸ್ಪಾಂಡ್ ಮಾಡಿ. ನಾವು ಒಂದು ರೀಚ್ ಆಗಲಿಲ್ಲ, ಇನ್ನೊಬ್ರದ್ದು ರೀಚ್ ಆಗಲಿಲ್ಲ ಅಂದರೂ ನಾವು ಬೇರೆಯವ್ರಿಗೆ ಮಾಡ್ತಾ ಇರ್ತೀವಿ. ಸೊ ಪೇರೆಂಟ್ಸ್ ಕಾಲನ್ನು ಅಟೆಂಡ್ ಮಾಡಿ. ಲಾಸ್ಟ್ ಡೇ ಬರೋವಾಗ ನೀವು ಕಾಂಟ್ಯಾಕ್ಟ್ ಇದ್ದು ಮಕ್ಕಳನ್ನ ಎಷ್ಟೊತ್ತಿಗೆ ಇಲ್ಲಿ ರಿಸೀವ್ ಮಾಡ್ಕೋಬೇಕು ಅನ್ನೋದನ್ನು, ಅದೇ ಟೈಮಿಂಗ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ನೀವು ಹೊರಟಾಗ ಹೇಳಿ, ಪೇರೆಂಟ್ಸು ಅಷ್ಟೇ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನಿಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಇಲ್ಲಿಂದ ಹೋಗ್ತಾ ಇರೋದ್ರಿಂದ ಇಲ್ಲಿಗೆ ಬಂದು ಮಕ್ಕಳನ್ನ ಬಿಡ್ತಾರೆ. ಇಲ್ಲಿಂದ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ಆ ಸಂಬಂಧಪಟ್ಟ ಶಾಲೆಯ ಟೀಚರು ಅಥವಾ ಪೋಷಕರು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಮಾರ್ಗದರ್ಶನಗಳನ್ನು ಸಲಹೆಗಳನ್ನು ನೀಡಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಕುಮಾರ್ ಸರ್ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಚಿನ್ನರ ಕರ್ನಾಟಕ ದರ್ಶನ ಚಿಂತಾಮಣಿ ತಾಲೂಕು ವತಿಯಿಂದ ಈ ದಿನ ಏನು ಶೈಕ್ಷಣಿಕವಾಗಿ ತಮಗೆ ಪೂರಕವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಪ್ರವಾಸ, ಈ ಒಂದು ಪ್ರವಾಸವನ್ನು ಈ ದಿನ ಚಾಲನೆ ಮಾಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಉಮಾದೇವಿ ಮೇಡಮ್ ಅವರೇ, ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗಿರಿಜಾ ಮೇಡಮ್ ಅವರೇ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿದ್ದಂಥ ಮಂಜು ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಸುರೇಶ್ ಸರ್ ಅವರೇ, NPS ಅಧ್ಯಕ್ಷರಾದ ಮಂಜು ಸರ್ ಅವರೇ, ಹಾಗೂ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಬಂಧುಗಳೇ, ವಿಶೇಷವಾಗಿ ಈ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ಮಕ್ಕಳನ್ನು ಕೊಂಡೊಯ್ತಾ ಇರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ, ಪುಟಾಣಿ ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಈಗಾಗಲೇ ಈ ಒಂದು ಶೈಕ್ಷಣಿಕ ಒಂದು ಪ್ರವಾಸ ಚಿನ್ನರ ಕರ್ನಾಟಕ ದರ್ಶನ ಸರ್ಕಾರ ಯಾತಕ್ಕಾಗಿ ತಮ್ಮನ್ನೆಲ್ಲ ಆಯ್ಕೆ ಮಾಡಿದೆ, ಮಕ್ಕಳ ಇವತ್ತು ನಿಮ್ಮ ಒಂದು ಶೈಕ್ಷಣಿಕ ಪ್ರವಾಸದಲ್ಲಿ
ನಿಮ್ಮ ಕಲಿಕೆಗೆ ಪೂರಕವಾಗಿರ್ತಕ್ಕಂತಹ ಅನೇಕ ಘಟನೆಗಳನ್ನು ನೀವು ಇವತ್ತು ತಾವು ಏನು ಪ್ರವಾಸದಲ್ಲಿ ಕಾಣ್ತೀರ. ಇವತ್ತು ಚಿತ್ರದುರ್ಗ ಕೋಟೆ ಇರ್ಬೋದು, ಅಲ್ಲಿ ಒನಕೆ ಓಬವ್ವನ ಒಂದು ಚರಿತ್ರೆ ಎಲ್ಲ ಅಲ್ಲಿ ನೀವೆಲ್ಲ ತಿಳ್ಕೊಬೋದಾಗುತ್ತೆ. ಮತ್ತೆ ಹಂಪೆಗೆ ಹೋಗ್ತೀರಾ, ಹಂಪೆಯಲ್ಲಿ ನಿಮ್ಮ ಇತಿಹಾಸದ ಅನೇಕ ಘಟನೆಗಳನ್ನ ಪ್ರಸಂಗಗಳನ್ನು ಸಹ ಅಲ್ಲಿ ಗೈಡ್ ಇರ್ತಾರೆ. ಇಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದನೂ ಸಹ ಸರ್ ಅವರು ಬಂದಿದ್ದಾರೆ, ಉಸ್ತುವಾರಿಯವರು, ಅವರು ಸಹ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಮತ್ತೆ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಈ ರೀತಿ ನಮ್ಮ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಇವತ್ತು ನಮ್ಮ ಚಿಂತಾಮಣಿ ವಾತಾವರಣ ಒಂಥರ ಇರ್ತದೆ, ಬೇರೆ ಬೇರೆ ಜಿಲ್ಲೆ ವಾತಾವರಣ ಒಂಥರ ಇರ್ತದೆ. ಅಲ್ಲಿನ ಬೆಲೆಗಳಿರ್ಬೋದು, ಇಲ್ಲಿನ ಬೆಲೆಗಳಿರ್ಬೋದು, ಪ್ರತಿಯೊಂದು ಸಹ ಆ ವ್ಯತ್ಯಾಸಗಳನ್ನು ತಾವು ಕಾಣ್ತೀರಾ. ಹಾಗಾಗಿ ಇವತ್ತು ತಾವೆಲ್ಲ ಏನು ಚಿನ್ನರ ಕರ್ನಾಟಕ ದರ್ಶನ ಹೋಗ್ತಾ ಇದ್ದೀರಾ, ನೀವೆಲ್ಲ ಸಹ ಅಲ್ಲಿನ ಒಂದು ಅನೇಕ ವಿಚಾರಗಳನ್ನ ಮೇಡಮ್ ಅವರೇ ಈಗಾಗಲೇ ತಿಳಿಸಿದ್ರು. ತಾವು ಏನೇನು ನೋಡ್ತೀರಾ ಅದನ್ನೆಲ್ಲ ಇವತ್ತು ನಿಮಗೆ ಒಂದು ಕಿಟ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ನೋಟ್ ಪುಸ್ತಕ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಪ್ರತಿಯೊಂದು ಸಹ ಮೆನ್ಷನ್ ಮಾಡಬೇಕು. ಹಾಗಾಗಿ ಇಲ್ಲಿ ತಾವೆಲ್ಲ ಬಂದಿದ್ದು ನೀವು ಆಯ್ಕೆಯಾಗಿರೋದಕ್ಕೆ ಮೊದಲಿಗೆ ನಿಮಗೆ ನೀವೆಲ್ಲ ಸಹ ಧನ್ಯರುವಂಥ ಸಂದರ್ಭದಲ್ಲಿ ಭಾವಿಸ್ತೀವಿ. ಮೇಡಮ್ ಅವರಲ್ಲಿ ಸುಮಾರು ಜನ ಮಕ್ಕಳಿದ್ದಾರೆ, ತಾವೇ ಆಯ್ಕೆ ಆಗಲಿಕ್ಕೆ ಕಾರಣ ಏನು? ನಿಮಗೆ ಒಂದು ಸರ್ಕಾರ ಒಂದು ಅವಕಾಶ ಕಳಿಸಿಕೊಟ್ಟಿದೆ. ಆದ್ರಿಂದ ತಾವು ಇವತ್ತು ಕರ್ನಾಟಕ ದರ್ಶನವನ್ನು ತಾವೆಲ್ಲ ಸಹ ವೀಕ್ಷಣೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ನೀವು ನೆನೆಸ್ಕೊಂತೀರಿ. ನಾವು ಇಂಥ ಅವಧಿಯಲ್ಲಿ ನಾವು ಈ ಥರ ನಮ್ಮ ಇಲಾಖೆ ಮತ್ತು ನಮ್ಮ ಶಿಕ್ಷಕರು ನಮ್ಮನ್ನು ಚಿನ್ನರ ಕರ್ನಾಟಕ ದರ್ಶನ ಕರ್ಕೊಂಡೋಗಿದ್ರು ಅಂತ. ಹಾಗಾಗಿ ತಾವು ಅಲ್ಲಿನ ಒಂದು ಎಲ್ಲ ಚಿಂತಾಮಣಿ ತಾಲೂಕಿಗೆ ಒಳ್ಳೆಯ ಹೆಸರು ತರಲಿ. ನಿಮ್ಮ ಒಂದು ಈ ಚಿನ್ನರ ಕರ್ನಾಟಕ ದರ್ಶನ ಒಂದು ನಿಮಗೆ ಸುಖಕರವಾಗಿರಲಿ, ಸಂತೋಷಮಯವಾಗಿರಲಿ. ಇಲ್ಲಿ ನಿಮಗೆ ಒಳ್ಳೆಯ ಶಿಕ್ಷಕರನ್ನು ಸಹ ಇಲಾಖೆ ನಿಮ್ಮೊಟ್ಟಿಗೆ ಅವರು ನಿಮಗೆ ಪೂರಕವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಜೊತೆಗೆ ನೀವು ಇಲ್ಲಿ ಶೈಕ್ಷಣಿಕ ಪ್ರವಾಸ ಅಂದಮೇಲೆ ಒಂದು ನಾವು ಚೌಕಟ್ಟಿನಲ್ಲಿ ತಾವು ಇರಬೇಕಾಗುತ್ತೆ. ಮೇಡಮ್ ಅವ್ರು ಹೇಳಿದ್ರು ಆಗಲೇ, ನಿಮ್ಮ ಶಿಕ್ಷಕರ ಒಂದು ಚೌಕಟ್ಟಿನಲ್ಲಿ ಇರಬೇಕು. ಶಿಕ್ಷಕರಿಗೆ ಮಾಹಿತಿ ಇಲ್ಲದೆ ಬೇರೆ ಎಲ್ಲೂ ಹೋಗ್ಬಾರ್ದು. ಯಾಕಂದರೆ ಪ್ರವಾಸಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಘಟನೆಗಳನ್ನು ನೋಡಿದ್ದೀರಾ. ನೀವೆಲ್ಲ ಸಹ ಸುಖಕರವಾಗಿ ಬರಬೇಕು, ಸಂತೋಷವಾಗಿರಬೇಕು. ನಿಮ್ಮ ಒಂದು ಪ್ರವಾಸಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ಚಾಲಕರಿಗೂ ಸಹ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಶುಭವಾಗಲಿ. ನಿಮ್ಮೊಟ್ಟಿಗೆ ಹೋಗ್ತಕ್ಕಂಥ ಶಿಕ್ಷಕರಿಗೂ ತಮಗೂ ಸಹ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡೋ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಇಲಾಖೆಗೂ ಮತ್ತು ತಮ್ಮೆಲ್ಲರಿಗೂ ಮಾತಾಡ್ತಾರೆ. ಈ ಒಂದು ಪ್ರವಾಸ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮವಾಗಿದ್ದು ಜ್ಞಾನಾರ್ಜನೆಗೆ, ಮಕ್ಕಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಅಂತ ಹೇಳಿದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಅಶೋಕ್ ಕುಮಾರ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಇವಾಗ ಹೆಣ್ಮಕ್ಳು ಏನಾದರೂ ಸ್ವಲ್ಪ ಸಮಸ್ಯೆ ಆದರೂ ಸಹ ಲೇಡಿ ಟೀಚರ್ಸ್ ಕಡ್ಡಾಯವಾಗಿ ಹೇಳಿ, ಯಾವುದು ಮುಜುಗರ ಪಟ್ಕೋಬಾರ್ದು. ಹೇಗೆ ಹೇಳೋದು ಅಂತ ಸಂಕೋಚ ಎಲ್ಲ ಇಟ್ಕೋಬಾರ್ದು, ಬೋಲ್ಡ್ ಆಗಿರಿ. ಸಣ್ಣ ಸಮಸ್ಯೆ ಆದರೂ ನಿಮ್ಮಲ್ಲಿ ಚರ್ಚೆ ಮಾಡ್ಕೊಳ್ತೀರಾ. ನಮ್ಮಲ್ಲಿ 4 ಜನ ಲೇಡಿ ಟೀಚರ್ಸ್ ಇದ್ದಾರೆ, ಅವರ ಗಮನಕ್ಕೆ ಕಡ್ಡಾಯವಾಗಿ ತರಬೇಕು. ಅರ್ಥ ಆಯ್ತಾ? ಇದು ಹೆಣ್ಣು ಮಕ್ಕಳಿಗೆ ವಿಶೇಷ ಸೂಚನೆ. ಈಗ ಸಾಂಕೇತಿಕವಾಗಿ ಮಕ್ಕಳಿಗೆ ಕಿಟ್ಟನ್ನು ಕೊಡೋದ್ರ ಮೂಲಕ ಚಾಲನೆಯನ್ನು ನೀಡಬೇಕಂತ ಹೇಳ್ಬಿಟ್ಟು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಮನವಿ. ಎಲ್ಲ ಕ್ಲಾಪ್ಸ್ ಹೊಡೀರಿ. ಎಲ್ಲ ಮಕ್ಕಳಿಗೂ ಚಿಂತಾಮಣಿಯಿಂದ ಹೊರಡ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಚಿಂತಾಮಣಿ ತಾಲೂಕಿಗೆ ಯಾವುದೇ ಕೆಟ್ಟ ಹೆಸರು ತಲೆದಿದ್ದ ಒಳ್ಳೆಯ ಹೆಸರನ್ನು ತರಬೇಕಾಗಿ ಕೋರುತ್ತಾ ಮಕ್ಕಳಿಗೂ ಇದೆ. ಕೋಆರ್ಡಿನೇಟರ್ ಮೇಡಮ್, ದೊಡ್ಡಬೊಮ್ಮನಹಳ್ಳಿ ಮುಖ್ಯ ಶಿಕ್ಷಕಿ